ಮಾವು ಅಂಬುಜಮ್ಮ ಅಂಬುಜಮ್ಮ ಮಾವು ಆ ಸರೋಜಿ ಮುಂದೆನ ಸಾಯಿಸ್ಬೇಕು ಅಂತ ಎಡಕಿತ ಮುಸ್ಕಾಕೊಂಡು ಹೋಗಿದ್ದೀನಿ. ಸಿಕ್ಕಿಲ್ಲ ನನ್ನ ಕೈಲಿ. ತಪ್ಪೋಗ್ಬಿಟ್ಲು. ನನ್ನ ಮೊಮ್ಮಗನ ಅನ್ಯಾಯವಾಗಿ ಸಾಯಿಸ್ಬಿಟ್ಲು. ಸಾಯಿಸೋಣ ಅಂತ ಎಡಕಿತ ಹೋದ್ನೆ, ಕಬ್ಬು ಬಟ್ಟೆ ಹಾಕ್ಕೊಂಡು. ಸಿಕ್ಕಿಲ್ಲ ನನ್ನ ಕೈಲಿ. ಯಾಕಪ್ಪ ಪಾಪನ? ಮೋ ನಿನ್ನ ಸೊಸೆಗೆ ಅದೇನು ಬಂದದಮ್ಮ ರೋಗ? ಕೈಯಾಗ ಚಾಕು ಇಟ್ಕೊಂಡು ಎಲ್ಲಾರನ್ನೂ ಸಾಯಿಸ್ತೀನಿ ಅಂತ ಓದ್ತಾವಳೆ. ಯಾವ ಸೊಸೆ? ಸರೋಜಮ್ಮನು. ಅಲ್ಲೆಲ್ಲ ಇಟ್ಕೊಂಡವ್ರು ಹೋಗಿ ಗಂಡಸ್ರು ಎಷ್ಟು ಹಾಳು ಇಟ್ಕೊಂಡ್ರು ಏನು ಹಂಗೆ ಎಲ್ಲಾರನ್ನೂ ಒದ್ರು ಬಿಸಾಕ್ತಾವಳೆ. ಓ ಏನು ಹಿಂಗೆ ಹೇಳ್ತಾ ಇದೀಯಾ? ಹೋಗಮ್ಮ, ಗೌರಮ್ಮನ ಮನೆ ಹತ್ರ ಎಲ್ಲ ಇಟ್ಕೊಂಡವ್ರೆ. ಏನು ಒಳ್ಳೆ ಹುಚ್ಚಿಡ್ದು ಹೆಂಗ್ಸಾಡ್ದಂಗೆ ಆಡ್ತಾಳೆ. 15 ಲಕ್ಷ ಕೊಡು 15 ಲಕ್ಷ ಕೊಡು ಅಂತ. ಯಾರು ಹತ್ಕೊಂಡವ್ರ ಆ ಅಮ್ಮನ 15 ಲಕ್ಷನಾ? ಹೋಗು, ಯಾರು ನೋಡ್ದೆ ಏನೋ ನೀನು. ಮಾ ಇದೊಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲ. ಆ ಪಂಡಿತರಿಗೂ ತಿವಿ ಹಾಕೋತಾಳೆ. ಆಮ್ಯಾಕ ಇವರು ಈ ಕಾಮಾಕ್ಷಮ್ಮನವ್ರ ಮನೆ ಅವ್ರ ಯಜಮಾನ್ ನಾಯಪ್ಪನ್ನೂ ತಿವಿ ಹಾಕೋತಾಳೆ. ನೀನು ಒಂದ್ಸರಿ ಹೋಗ ಅಲ್ಲಿ ನೋಡೋಗು, ಆಮೇಲೆ ಮಾತಾಡಿಯ. ನೋಡ್ತೀನಿ ಇರು, ಏನಾನ ಅಲ್ಲಿಲ್ಲ ಅಂದ್ರೆ ನಿಗ್ಗಾಸ ಬಿಡಿಸ್ತೀನಿ. ಬಿಡ್ಸಿದ್ಯಾ ಹೋಗು. ದೇವರ ಶಿಕ್ಷೆ ಕೊಟ್ಟವನು ಹೋಗು. ಅದೇನಪ್ಪ ಹಂಗ್ ಮಾತಾಡ್ತೀಯಾ? ಅಲ್ಲ, ನನ್ನ ಮೊಮ್ಮಗನ್ನ ಅನ್ಯಾಯವಾಗಿ ಸಾಯಿಸ್ಬಿಟ್ಲು. ಇವತ್ತು ದೇವರ ಶಿಕ್ಷೆ ಕೊಟ್ಟವನು ಹೋಗು. ನಂಗೆ ಕಾಲು ಕುಡ್ದಷ್ಟು ಸಂತೋಷ ಆಯ್ತು. ಏನು ತಿಕ್ಲೋಡಾಡ್ದಂಗೆ ಆಡ್ತಾವಳೆ. ಒಟ್ನಾಗ ಹುಚ್ಚಿಡ್ದದೆ. ಪೌ ಬಾಯ್ ಮುಚ್ಕೊಂಡಿರು, ಏನ್ ಮಾತಾಡ್ಲಿ ಅಂತ ಮಾತಾಡ್ತಾ ಇದ್ಯಾ? ನಿನ್ ಮೊಮ್ಮಗನ್ ಮಾಡಿದ್ ಸರಿನಾ? ಸರಿನಪ್ಪ ನಿನ್ ಮೊಮ್ಮಗನ್ ಮಾಡಿರೋದು? ಯಾರಮ್ಮ ಪ್ರಪಂಚದಾಗ ತಪ್ಪು ಮಾಡಲ್ಲ? ಯಾರು ತಪ್ಪು ಮಾಡಲ್ಲ? ಏನು ಸಾಯಿಸೋದು ಒಂದೇನೇನ ಮಾರ್ಗ? ಹೋಗಿ ಪೊಲೀಸರು ಕೇಳಿದ್ರೆ ಅವ್ರು ಇಟ್ಕೊಂಡು ಹೋಗ್ತಾರಿಲ್ಲ. ಹೇಳುತ್ತಲ್ಲ ಎಡ್ಕಿತ ಅವಳು ನಮ್ಮ ಸಿಂಚನ ಬಂದು ಇವನ್ಗೆ ಹೇಳ್ಬಿಟ್ಟು ಹೋದ್ಲಲ್ಲ, ತಿರ್ಗಾ ಅದೇ ಕೆಲಸ ಮಾಡಿದ್ನಲ್ಲ ಅವನು. ಅದೆಲ್ಲ ಕತೆ ಬೇಡ. ಮಾಡಿದ್ದುಣ್ಣು ಮರಾಯ. ಹೋಗು, ನಿನ್ನ ಸೊಸೆನ ಕರ್ಕೊಂಬ. ಹೋಗಿ ಹೋಗು ಅನ್ಭೋಗ್ಸ್ರಿ. 2 ಕಿತ್ತ ತಪ್ಸ್ಕೊಂಬಿಟ್ಲು. ಹೋಗು. ಬೀದಾಗ ಬಿದ್ದೋದವ್ರಿಗೆ ಅದೇ ಕೆಲಸವಾಗಿ ಕರ್ಕೊಂಬಂದು ನನ್ನ ಮನೆಗೆ ಜಾಗ ಕೊಟ್ಟೆ. ನಾನೇ ಇವಳನ್ನ ಸಾಯಿಸ್ಬೇಕು ಅಂತ ನನ್ನ ಕೈಯಿಂದ ತಪ್ಸ್ಕೊಂಬಿಟ್ಲು. ಲೇ ಯಾಕೆ ಸ್ನೇಹ, ಏನಾಯ್ತೆ? ಏನೋ ಅಜ್ಜಿ ನಂಗೂ ತಿಳಿತಾ ಇಲ್ಲ. ಇದ್ದಕ್ಕಿದ್ದಂಗೆ ಹಿಂಗೆ ಆಡ್ತಾವಳೆ. ಹೇಳ್ಕೊಂಡೋಗ್ರಮ್ಮ, ಹೇಳ್ಕೊಂಡೋಗ್ರೆ. ಎತ್ತೆ ಹೇಳ್ಕೊಂಡೋಗೋದು? ಆಸ್ಪತ್ರೆ ಕಣ ಸೇರ್ಸೋಗ್ರಮ್ಮ. ನಾನು 15 ಲಕ್ಷ ನಂಗೆ ಕೊಟ್ಬಿಡು. ನಾನು 15 ಲಕ್ಷ. ನೀನು ಎತ್ಕೊಂಡಿರೋದು ನೀನೇ ಕಲ್ಲಿ. ಅಯ್ಯೋ, ನೀನು 15 ಲಕ್ಷ ಎತ್ಕೊಂಡು ನಾನು ಎತ್ತೋಗ್ಲಿ. ನೀನು ಹೋಗಿ ಅಮ್ಮ. ಆಗಾಗ ಅಲ್ಲಿ ಎತ್ಕೊಂಡು ನೋಡಿ ಸಾಕಿ ಯಾಕಾಗೆ ಬೈಲೆ ಎತ್ಕೊಂಡ್ ಬೈಲೆ ನನ್ನ ದುಡ್ಡು ನಂಕ. ಕೊಟ್ಬಿಡ. ಲೇ ಸರೋಜಿ, ಕಾವು ಗುಬಕ್ಕ. ನಾನು 15 ಲಕ್ಷ ಕೊಡು. ಅಯ್ಯೋ, ನಾನು ಎಲ್ಲಿ ಎತ್ಕೊಂಡಿಲ್ಲೇ. ನೀನ್ ಕೊಡ ನನ್ನ 15 ಲಕ್ಷ. ಅಯ್ಯೋ, 15 ಲಕ್ಷನೂ ಇಲ್ಲ, 15 ರೂಪಾಯಿ ಇಲ್ಲ. ನೀನ್ ನಡಿಯಮ್ಮ. ಲೇ ಸರೋಜಿ 15 ಲಕ್ಷ ಕೊಡು. 15 ಲಕ್ಷ ಕೊಡು. 15 ಲಕ್ಷ ಬೇಕು. ನಂದು 15 ಲಕ್ಷ. ಲೇ ಯಾಕೆ ಹಿಂಗಾಡ್ತಾ ಇದೀಯಾ? ನಂದು 15 ಲಕ್ಷ. ನಂದು ದುಡ್ಡು. ಎಲ್ಲಿಗೋದ್ರು ಕೈಯಾಗಿ ಇಟ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಲ್ಲ, ಎಲ್ಲೇ ದುಡ್ಡು? ಅಯ್ಯೋ, ಬ್ಯಾಗಲ್ಲಿ ಇಕ್ಕಿದ್ಲು ಅಜ್ಜಿ, ಬ್ಯಾಗೇ ಇಲ್ಲ. ಆವಾಗಿಂದ ಹಿಂಗೆ ಆಡ್ತಾವಳೆ. ಲೇ 15 ಲಕ್ಷ ನನ್ನ ಹತ್ತದೆ. ನಡಿ ಕೊಡ್ತೀನಿ. ನಡಿ ಮನೆಗದೆ. ನಿಮ್ಮ ಮನೆಗದ ನೀನೇ ಕಳ್ಮಂಡೆ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ಯಾ. ಕೊಡ್ ನಡಿ ನನ್ನ ಕಾಸು ಕೊಡ್ತೀನಿ. ನಡಿ ಕೊಡ್ತೀನಿ. ಅಯ್ಯೋ, ಅದ್ಯಾಕೆ ಹಿಂಗಾಗೈತಿ ಅಮ್ಮನ ಕಾಯಿ? ಯಾಕೆ ಹಿಂಗೆ ಆಡ್ತಾವಳೆ? ನೀನೇನ ಹೇಳಮ್ಮ ಗೌರಮ್ಮ. ಆ ರಾಜನ ಮಗನ ಅಮ್ಮನ ಸಾಯಿಸ್ಕೊಡ್ದಾಗಿತ್ತು ನೋಡು. ಅಯ್ಯೋ, ನೀನೊಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲ ಪಟೇಲಪ್ಪ. ಸಾಕ್ಷಿಗಳೇ ಇಲ್ಲ ಅಂತ ಅಂದ್ಬಿಟ್ಟು ಬಿಡಿಸ್ಕೊಂಬಂದವಳೆ ನಮ್ಮ ಅಮ್ಮಗಳು, ಸರಸ್ವತಿ ಮಗಳು. ಸಾಕ್ಷಿನೇ ಇಲ್ಲ ಅಂದಮೇಲೆ ಅವಳು ಸಾಯಿಸಿರೋದು ಹೆಂಗೆ? ಏನು ಹೇಳ್ತೀಯ ಗ್ಯಾರಂಟಿ ನೀನು? ಮಸ್ಲೇನೋ ಏನೋ ಎಲ್ದಾಕದೆ ಅಂತ ತಾನೇ ಹೇಳಿದ್ದು. ಅಂತ ಕೋರ್ಟೇನೇನೇ ಬಿಟ್ಟು ಮನೆಗೆ ಕಳ್ಸೋದೆ ಸಾಕ್ಷಿಗಳಿಲ್ಲ ಅಂತ. ಕೋರ್ಟ್ಗಿನ್ನ ದೊಡ್ಡವರ ನಾವು? ಹಂಗಂತೇನಮ್ಮ? ಆದ್ರೂ ಏನೋ ನೀನೇ ನಾನು ಕೇಳ್ದೆ ನಂಗೆ ಗೊತ್ತಾಯ್ತು. ಜನ ತಿಳ್ಕೊಬೇಕಲ್ಲಮ್ಮ. ಜನ ಬಾಯಕ್ ಬಂದಂಗೆ ಮಾತಾಡ್ತಾರೆ. ಈ ಅಮ್ಮನ ಸಾಯಿಸಾಕಿರೋದು ಅಂತ. ಅದೇನೋ ಹೇಳ್ತಾರೆ ನೋಡು. ಜನದ ಬಾಯಿಗೆ ಬೀಗ ಹಾಕೋದು, ಸಮುದ್ರಕ್ಕೆ ಬೀಗ ಹಾಕೋದು ಒಂದೇ. ಮಾತಾಡ್ಕೊಳ್ಳಿ ಬಿಡು. ನಿನ್ನ ಕಾನೂನ್ಕಿನ್ನ ದೊಡ್ಡವರಾ? ಏನು ಸಾಕ್ಷಿಗಳಿಲ್ಲ ಅಂತ ಹೇಳ್ಬಿಟ್ಟು ಕಾನೂನೇ ಬಿಟ್ಟು ಕಳ್ಸಿರುವಾಗ ನಾವ್ಯಾರು ಹೇಳೋ? ನಡಿಯಮ್ಮ. ಕಾಮು, ಕಾದು ಏನು ಪ್ರಯೋಜನ ಇಲ್ಲ ಅನಿಸ್ತದಪ್ಪ. ನಾವು ಬಂದು ಎಷ್ಟೊತ್ತಾಯ್ತು? ಎಷ್ಟೊತ್ತಾಯ್ತು ಹೇಳು? ಬರೋನಾಗಿತ್ತು ಇಷ್ಟೊತ್ತಿಗೆ ಬರೋಣ. ಭಗವಂತ ಬರಿಲ್ಲ. ಏನು ಮಾಡೋಕ್ಕಾಗಲ್ಲ ಬಿಡಪ್ಪ. ನಮ್ಮ ಟೈಮ್ ಕೆಟ್ಟಾಗ ದೇವರು ಕೈ ಬಿಟ್ಬಿಡ್ತಾನೆ ನಮ್ಮನ್ನು. ಏನು ಮಾಡೋಕ್ಕಾಗಲ್ಲ. ಅದಕ್ಕೊಂದು ಪರಿಹಾರ ಅಂತ ಇದ್ದೇ ಇರ್ತದಲ್ಲಣ್ಣ. ಅದೊಂದು ಪರಿಹಾರನಾದರೂ ಹೇಳ್ಬಿಟ್ರೆ ನಮ್ಮ ಪಾಡಕ್ಕೆ ನಾವು ಆಗೋತಿರಲ್ಲ. ಅದು ಇಲ್ಲ ಇದು ಇಲ್ಲ ಅಂತಂದ್ರೆ ನೋಡೋಣ. ಯಾಕಣ್ಣ ದೇವ್ರು ನಮ್ಗಿಂತ ಶಿಕ್ಷೆ ಕೊಡ್ತಾನೆ? ಹೇಳಿದ್ನಲ್ಲಪ್ಪ, ಮನುಷ್ಯನ ಕಷ್ಟ ಕಾಲ ಅಂತ ಬಂದಾಗ ಆ ಭಗವಂತನೂ ಕೈ ಹಿಡಿಯಲ್ಲಂತೆ, ಬಿಟ್ಬಿಡ್ತಾನಂತೆ. ಹಂಗಾಗೋಯ್ತು ಇವಾಗ ನಮ್ಮ ಕತೆ. ಕೃಷ್ಣ, ನೀನು ಬರೋವರೆಗೂ ನಾನು ಊಟನೂ ಮಾಡಲ್ಲ, ಇಲ್ಲ
ಕದಲೋದು ಇಲ್ಲ. ಯಾಕೆ ಕೃಷ್ಣ ಹಿಂಗೆಲ್ಲ ಮಾಡ್ತಾ ಇದೀಯಾ? ಹಾಂ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ಶಿಕ್ಷೆ ಕೊಡ್ತಾ ಇದೀಯಾ? ಹಲೋ, ನಾನು ಸ್ವಾಮಿ ಅಂಬುಜಿ. ಹೇಳಂಬುಜಿ. ಈ ಸರೋಜಿ ಹಂಗಂದ್ರೆ ಹಂಗೆ ತಿಕ್ಲಿದ್ದಂಗೆ ಆಡ್ತಾವಳೆ ಸ್ವಾಮಿ. ಎಲ್ಲರೂ ಚಾಕು ತಗೊಂಡು ಚುಚ್ಚಕ್ಕೆ ಹೋಗೋದು. ಹಾಂ, ಹೆಂಗಂಗೋ ಆಡ್ತಾವಳೆ. ಮನೆ ಹತ್ರಕ್ಕೆ ಹಂಗೆ ಬಾಪ. ಏಯ್, ಏನು ಹಂಗೆ ಹೇಳ್ತೈತ್ಯಾ? ನೀನು ಬಂದು ನೋಡಿ ಆಮೇಲೆ ಹೇಳು. ದಯವಿಟ್ಟು ಬಾ. ನನಗೇನು ಮಾಡ್ಬೇಕಂತ ದಿಕ್ಕೇ ತೋರಿಸ್ತಾ ಇಲ್ಲ. ಅವ್ರ ಅಮ್ಮನಿಗೆ ಫೋನ್ ಮಾಡಿದ್ದೀನಿ, ಕರ್ಕೊಂಬಂದು ಮನೆಗೆ ಕೂರಿಸಿದ್ದೀರಿ. ಇಬ್ರು ಮೂವರು ಹಿಡಿದ್ರು ಆತ ಇಲ್ಲ ಅವಳನ್ನ. ಬಾ, ನಾನು ಮನೆಗಿರಲ್ಲ ಅಂತವಳೆ. ಯಾಕಂತೆ? ಯಾಕಂತಂದ್ರೆ ನಾವು ಹೇಳೋ ಮಾತು ಅವಳು ಏನು ಕೇಳ್ತಾ ಇಲ್ಲ. ಅವಳು ಹೇಳೋ ಮಾತು ನಮಗೆ ಕೇಳಿಸ್ತಾ ಇದೆ, ನಾವು ಹೇಳೋ ಮಾತು ಅವಳಿಗೆ ಏನು ಕಿವಿ ಮೇಲೆ ಹಾಕಂತ ಇಲ್ಲ. ನೀನು ಬಂದ್ಬಿಡಂಗೆ. ಓ, ಬರ್ತಾ ಇದ್ದೀನಿ. ಬಿರಿನ ಬಾ. ಏನಂತನ? ಯಾಕೋ ಸರೋಜಮ್ಮನ ಒಂಥರ ಆಡ್ತಾವಳಂತಪ್ಪ. ಸರಿ, ನೀನು ಹೋಗೋಣ. ನಾನು ಬರ್ತೀನಿ, ನೀನು ಹೋಗು. ಸರಿ, ಏನೋ ಹಂಗೆ ನೋಡ್ತೀನಿ ತಡಿಯಪ್ಪ. ಕೃಷ್ಣ, ಯಾಕೆ ಕೃಷ್ಣ ಹಿಂಗೆಲ್ಲ ಮಾಡ್ತಾ ಇದೆಯಾ? ಬಾ ಕೃಷ್ಣ. ಕೃಷ್ಣ, ಕೃಷ್ಣ, ಯಾಕೆ ಕೃಷ್ಣ ಹಿಂಗೆಲ್ಲ ಮಾಡ್ತಾ ಇದೆಯಾ? ಕೃಷ್ಣ, ನನಗೆ ಬಂದಿರೋ ಕಷ್ಟ ಪರಿಹಾರ ಮಾಡೋರ್ಗೂ ನಾನು ನಿನ್ನ ಕಾಲು ಬಿಡಲ್ಲ ಕೃಷ್ಣ. ರಾಮು, ನನ್ನ ಕಷ್ಟ ಪರಿಹಾರ ಮಾಡು ಕೃಷ್ಣ. ಯಾಕೆ ಕೃಷ್ಣ ಹಿಂಗೆಲ್ಲ ಮಾಡ್ತಾ ಇದೆಯಾ ನೀನು? ಎದ್ದೇಳು ರಾಮು. ಇಲ್ಲ, ನೀನು ನನಗೆ ಮಾತು ಕೊಡೋವರೆಗೂ ನಾನು ಎದ್ದೇಳಲ್ಲ. ಕಾರುಣ್ಯಾಗ ಏನಾದರೂ ಆದರೆ ನಾನಂತೂ ಬದುಕಿರಲ್ಲ ಕೃಷ್ಣ. ಸರಿ ಆಯ್ತು, ಎದ್ದೇಳು. ಅಲ್ಬೇಡ, ಸುಮ್ಮನೆ ಯಾಕೆ ಅಳ್ತಾ ಇದೆಯಾ? ಅಲ್ಬೇಡ. ಅಲ್ಲ ಕೃಷ್ಣ, ನನಗೆ ಮುಂಚೆನೇ ಈ ವಿಷಯ ಗೊತ್ತಾಗೋ ಥರ ಮಾಡಿದಿದ್ರೆ ಏನೋ ಒಂದು ಪರಿಹಾರ ಮಾಡ್ಬೋದಾಗಿತ್ತಾ? ಯಾವ ಕಾಲಕ್ಕೆ ಏನೇನು ಆಗಬೇಕು ಅದೆಲ್ಲ ಆಗಬೇಕು ರಾಮು. ಯಾರ ಹಣೆಯಲ್ಲಿ ಏನೇನು ಬರ್ದಿದೆಯೋ ಅದೇ ನಡೆಯೋದು. ಹಣೆ ಬರೋಣ ಬದಲಾಯಿಸೋಕ್ಕೆ ಬರ್ದಿರೋ ಬ್ರಹ್ಮನ ಕೈಲೇ ಸಾಧ್ಯ ಆಗಲ್ಲಂತೆ. ಇನ್ನು ನಮ್ಮ ಕೈಲಿ ಸಾಧ್ಯ ಆಗುತ್ತಾ? ಹಾಂ, ಅಲ್ಲಿಗೆ ನೀನು ಮಾತಾಡ್ತಾ ಇರೋ ಏನು ಕೃಷ್ಣ? ಹಂಗಾದ್ರೆ ಕಾರುಣ್ಯ ನಾನು ಬಿಟ್ಟು ಹೋಗ್ಲಿನಾ? ಹೋಗ್ಲಿ ಅಂತ ಹೇಳ್ತಾ ಇಲ್ಲ ರಾಮು, ಹೇಳಿದ್ದಷ್ಟೇ. ಮುಂಚೆನೇ ನನಗೆ ಗೊತ್ತಾಗ್ಲಿಲ್ಲಲ್ಲ ಅಂತ ಹೇಳ್ದಲ್ಲ, ಅದಕ್ಕೆ ನಾನು ಹೇಳಿದ್ದಷ್ಟೇ. ಕೃಷ್ಣ, ಹೆಂಗಾದ್ರೂ ಮಾಡಿ ಕಾರುಣ್ಯನ ಉಳಿಸ್ಕೊಡು ಕೃಷ್ಣ. ರಾಮು, ನನಗೊಂದು 2 ದಿವಸ ಸಮಯ ಕೊಡು, ನಾನು ಹೇಳ್ತೀನಿ. ಯಾ ಕೃಷ್ಣ, ದೇವರಾಗಿ ನೀನೇ ಹಿಂಗಂದ್ರೆ ಹೆಂಗೆ ಕೃಷ್ಣ? ನಾನು ಹೇಳ್ತಾ ಇದ್ದೀನಲ್ಲ ರಾಮು, ಹಣೆ ಬರ್ದಿರೋ ಬ್ರಹ್ಮನ ಕೈಲೇ ಏನೂ ಮಾಡೋಕ್ಕಾಗಲ್ಲಂತೆ. ನಾನು ಯಾವ ಲೆಕ್ಕ? ನನಗೊಂದು 2 ದಿವಸ ಟೈಮ್ ಕೊಡು, ಆಯ್ತಾ? ಯಾ ಕೃಷ್ಣ ಹಿಂಗೆ ಹೇಳ್ತಾ ಇದೆಯಾ? ಹೌದು ರಾಮು, ಹೌದು. 2 ದಿವಸ ಟೈಮ್ ಕೊಡು, ನಾನು ಹೇಳ್ತೀನಿ ನಿನಗೆ ಏನು ಮಾಡಬೇಕು ಅಂತ. ಸರಿನಾ? ಅಳ್ಬೇಡ, ಸುಮ್ಮನೆ. ಅಷ್ಟೊಳಗಡೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಕಾರುಣ್ಯಗೆ ನಾನು ಪರಿಹಾರ ಹೇಳೋವರೆಗೂ ನೀನು ಏನು ಮಾಡ್ಬೇಕು ಗೊತ್ತಾ? ಏನು ಮಾಡ್ಬೇಕು ಕೃಷ್ಣ? ಹೇಳು ಕೃಷ್ಣ. 11 ದಿವಸ ರಾತ್ರಿ ಕಾರುಣ್ಯನ ಇಲ್ಲಿ ಕರ್ಕೊಂಬರ್ಬೇಕು ನೀನು. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನೀವಿಬ್ರು ಯಾರ ಜೊತೆನೂ ಮಾತಾಡಬಾರ್ದು. ದೀಪದ ಬೆಳಕಿನೊಂದಿಗೆ ನೀವು ಈ ದೇವಸ್ಥಾನಕ್ಕೆ ಬರಬೇಕು, ಆಯ್ತಾ? ಹೌದಾ ಕೃಷ್ಣ, ಕರ್ಕೊಂಬರ್ತೀನಿ ಕೃಷ್ಣ. ಬೆಳಗಿನ ಜಾವ ಯಾರು ಹೇಳ್ದೇ ಇರೋ ಮುಂಚೆನೇ ಮನೆ ಸೇರ್ಕೊಬೇಕು. ನೀವು ದೀಪದ ಬೆಳಕಲ್ಲಿ ಬರೋವಾಗ ಯಾರ ಜೊತೆನೂ ಮಾತಾಡಬಾರ್ದು. ಹಾಂ, ಯಾರ ಜೊತೆನೂ ಮಾತಾಡಬಾರ್ದು, ಯಾರಿಗೂ ಗೊತ್ತಾಗಬಾರ್ದು, ಯಾರೂ ನೋಡಬಾರ್ದು. ನಿಮ್ಮ ಪಾಡಿಗೆ ನೀವು ದೀಪದ ಬೆಳಕಲ್ಲಿ ದೇವಸ್ಥಾನ ಸೇರಬೇಕು, ಆಯ್ತಾ? ಬೆಳಗಿನ ಜಾವ ಯಾರು ಹೇಳ್ದೇ ಇರೋ ಮುಂಚೆ ನೀವು ಮನೆ ಸೇರ್ಕೊಬೇಕು. ಸರಿ ಕೃಷ್ಣ, ಸರಿ ಆಯಿತು. 11 ದಿವಸ ಈ ಥರ ಮಾಡಿ ಆಮೇಲೆ ಮುಂದಿನ ಆಲೋಚನೆ ಮಾಡೋಣ, ಸರಿನಾ? ನಾನು ಇದಕ್ಕೆ ಪರಿಹಾರ ಹೇಳೋವರೆಗೂ ನೀವು ಈ ಕೆಲಸ ಮಾಡಬೇಕು. 1 ದಿವಸನೂ ದೇವಸ್ಥಾನಕ್ಕೆ ಬರದೇ ಇರೋದು ತಪ್ಪಬಾರ್ದು, ಬರಬೇಕು ನೀವು. ಸರಿ ಕೃಷ್ಣ, ಆಯಿತು ಕೃಷ್ಣ. ಯಾಕಂದರೆ ನಮ್ಮ ಅಣ್ಣನಿಗೆ ಈ ಮಾತು ಹೇಳಲೇಬೇಕು. ಆಗ್ಬೋದು, ಶಿವಪ್ಪ ಅವ್ರಿಗೆ ಮಾತ್ರ ಹೇಳಿ, ಸರಿನಾ? ಇವತ್ತಿಂದನೇ ದಿನ ರಾತ್ರಿ ದೇವಸ್ಥಾನದಲ್ಲಿ 11 ದಿವಸ ಕಳಿಬೇಕು ನೀವು. ಸರಿ ಕೃಷ್ಣ, ಆಯಿತು. ಇವತ್ತಿಂದನೇ ಕಾರುಣ್ಯನ ಕರ್ಕೊಂಬರ್ತೀನಿ ದೇವಸ್ಥಾನಕ್ಕೆ. ಸರಿ ಆಯಿತು. ಸಿಕ್ತಲ್ಲ ಪರಿಹಾರ? ಇನ್ನು ಎಲ್ಲಿ ಸಿಕ್ತು ಕೃಷ್ಣ? 11 ದಿನ ಪೂಜೆ ಮಾಡಿ ಆಮೇಲೆ ಇದಕ್ಕೆ ಪರಿಹಾರ ಹೇಳ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಆಮೇಲೆ ಮುಂದಿಂದು ಆಲೋಚನೆ ಮಾಡೋಣ, ಸರಿನಾ? ಯಾರ ಜೊತೆ ಯಾವುದೇ ಸಂದರ್ಭಕ್ಕೂ ಮಾತಾಡಬಾರ್ದು. ಸರಿ ಕೃಷ್ಣ, ಆಯಿತು. ಕೃಷ್ಣ, ಕೃಷ್ಣ, ಇವತ್ತಿಂದನೇ ಕಾರುಣ್ಯನ ಕರ್ಕೊಂಬರ್ಬೇಕು. ಸ್ವಾಮಿ ನಮ್ಮಪ್ಪ ಭಗವಂತ ಕೃಷ್ಣ ಪರಮಾತ್ಮ ನೀನೇ ಕಾಪಾಡಬೇಕಪ್ಪ. ಬಿಟ್ರೆ ನಾನು 15 ಲಕ್ಷ ರೂಪಾಯಿ ಎಲ್ಲಾದೆ ಅಂತ ಹುಡ್ಬೇಕು. ಬಿಟ್ರೆ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ, ನೀನು 15 ಲಕ್ಷ ರೂಪಾಯಿ ದುಡ್ಡು ನಾನು ಕೊಡ್ತೀನಿ, ಸುಮ್ಮನೆ ಇರುವ. ಬಿಟ್ರೆ ಬಿಡ್ರೆ. ಏಯ್, ದುರಂಕರ ನಿನಕ ದುರಂಕರನಾ? ಬಿಡಮ್ಮ, ಎತ್ತನ ಒಕ್ಕಳ್ಳಿ. ಸುಮ್ಮನೆ ಇರ ನೀನು, ಸುಮ್ಮನೆ ಇರ. ಇವಳ್ಕ ದುರಂಕರಮ್ಮ, ಇವಳು ಕಲ್ಲಾಟ ಆಡ್ತಾ ಇರೋದು ನಂಗೆ ಚೆನ್ನಾಗಿ ತಿಳಿಯೋದು. ಓರೋ, ಸುಮ್ಮನೆ ಇರೋ. ನೋಡ, ನಿಮ್ಮ ಅಪ್ಪನ ಬನ್ನಿ ನೋಡ. ನಿಮ್ಮ ಅಪ್ಪನ ಹತ್ರ ಒಂದಷ್ಟು ಕಾಸು ಇಸ್ಕೊಂಬಂದು ಕೈ ಕೊಡೋ, ಹಂಗನ ಸರೋತಾಳೆ ನೋಡೋಣ. ಬಿಟ್ರೆ ಬಿಟ್ರೆ ನಾನು ಹೋಗ್ಬೇಕು. ಬಿಟ್ರೆ ನನ್ನ ಕಾಸುಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ರೆ. ಬಿಟ್ರೆ ಅಂಬುಜಿ ತಾತನ ಬರ್ತಾವನು. ಕಾಸುಗಳು ಇಟ್ಕೊಂಬರೆ ಫಸ್ಟು.
ಈಸ್ಕೊಂಬರ ಹಂಗಾನೆ ತಲೆ ನೋಡೋಣ. ಏಯ್ ಹೋಗ ಹೋಗ ಅಮಾವಾಸ್ ಮಗ್ದಾನೆ, ಹೋಗ ಇಲ್ಲಿಂದ ಹೋಗ ನೀನು. ಏಯ್ ಸುಮ್ಮನೆ ರೇ ಕಟ್ಕೊಂಡಿರೋ ಗಂಡನ ಹಂಗಂತಾರನೆ. ಏಯ್ ಬಿಡ ನೀನು, ಬಿಡೆ ಮುಂಗ್ಸ್ ಮಗ್ದೋಳೆ, ಬಿಡು ಬಿಡಲೇ ಮುಂಗ್ಸ್ ಮಗ್ದೋಳೆ. ಸರೋಜಮ್ಮ, ಸರೋಜಮ್ಮ. ಆಗಲೇ ನಿಮ್ಮ ಮಾವನ್ ಬಂದವನೆ, ಕಾಸು ಕೊಡ್ತಾನೆ ಈಸ್ಕಲೆ. ನಾನು ಕಾಸು ಕೊಡು, ನಂದು 15 ಲಕ್ಷ. ಯಾರೋ ಎತ್ಕೊಂಬಿಟ್ರು. ಇವಾಗ ನಿಂಗೆ ದುಡ್ಡು ತಾನೇ ಬೇಕು, ನಾನು ಕೊಡ್ತೀನಿ. ಕೊಡು ನಂದು 15 ಲಕ್ಷ ಕೊಡು. ಸರಿ ಕೊಡ್ತೀನಿ ಇರು. ಯಾಕೆ ಹಿಂಗೆಲ್ಲ ಆಡ್ತಾ ಇರೋದು ನೀನು? ನನ್ನ 15 ಲಕ್ಷ ಯಾರು ಎತ್ಕೊಂಡಿದ್ದು? ನಂಗೆ ಬೇಕು 15 ಲಕ್ಷ. ನಾನು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಬೇಕು, ಸರೋಜಿ ಫ್ಯಾಕ್ಟ್ರಿ. ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಬೇಕು. ಸರಿ ನಾನು ಕೊಡ್ತೀನಿ, ಅಳ್ಬಾರ್ದು. ಸುಮ್ಮನೆ ಇರು. ನಿಂಗೆ ಎಷ್ಟು ಬೇಕಷ್ಟು ದುಡ್ಡು ನಾನು ಕೊಡ್ತೀನಿ. ಅಯ್ಯೋ ಕಾಸು ಎತ್ಕೊಂಬ ಹೋಗಪ್ಪ, ಹೋಗು ಬಿರಿನಾ. ಊರೆಲ್ಲಾರ್ಗೂ ತೋರಿಸೋದು ಕಾಸದೇ ನನ್ನ ಹತ್ರ, ಬಡ್ಡಿ ಕೊಡ್ತೀನಿ ಬರ್ರಿ ಅಂತ. ದುಡ್ಡು ಅದಲ್ಲಪ್ಪ, ಸುಮ್ಮನೆ ಹೆಂಗೋ ಗುಟ್ಟಾಗಿ ಬಳಸ್ಕೊಂಡಿರ ನಾನು ಇದೇ ಇಲ್ಲ. ಅದು ಕೇಳು ಕಾಕಿ ಕೇಳು, ಎಲ್ಲರೂ ಕೇಳಿಸ್ಕೊಬೇಕು. ಏಯ್ ಹೋಗ ನೀನು. ಯಾವನ ನೀನು? ಏಯ್ ನನ್ನ 15 ಲಕ್ಷ ದುಡ್ಡು. ನನ್ನ ದುಡ್ಡು ಬೇಕು. ಇಂದಮ್ಮ, ಇಂದ ದುಡ್ಡು, ಇಂದ. ಆಗ ದುಡ್ಡು ಆಗಲೇ ಕೊಟ್ಟವನಲ್ಲೇ, ಆಗಲೇ ಇದೆ ನಿಂದು 15 ಲಕ್ಷನೇ. ಇದು ನಂದೆಲ್ಲ ದುಡ್ಡು, ಇದು ನನಗೆ ಬೇಡ ದುಡ್ಡು. ಯಾಕೆ ಬಿಸಾಕ್ತಾ ಇರೋದು? ಅದೇನೇ ನಿಂದು. ನಂದೆಲ್ಲ ದುಡ್ಡು, ನನ್ನ ದುಡ್ಡು ಬೇಕು. ಎತ್ಕಳ, ಅದೇ ನಿನ್ ದುಡ್ಡು. ಅದೇನಮ್ಮ ನಿಂದು, ಎತ್ಕಮ್ಮ. ಅಲ್ಲ, ನಂದೆಲ್ಲ ದುಡ್ಡು, ನನ್ನ ದುಡ್ಡು ಬೇಕು. ಅದೇನಮ್ಮ ದುಡ್ಡು ನೋಡು, ಇನ್ನ 5 ಲಕ್ಷ ಹೆಚ್ಚಾಗಿ ಕೊಟ್ಟಿದ್ದೀನಿ, 20 ಲಕ್ಷ ರೂಪಾಯಿ ಅದೇ. ನಂದೆಲ್ಲ ದುಡ್ಡು, ನನ್ನ ದುಡ್ಡು ಬೇಕು. ಶಪ್ಪ ಹೋಗಪ್ಪ, ಏನು ಇದು, ಏನು ಕತೆನೋ. ಬೇಜಾರಾತೈತೆ ಅಂಬುಜಿ. ಏನಪ್ಪ ಇದೆಲ್ಲ ನಮಗೆ, ಯಾಕಪ್ಪ ಈ ಕಷ್ಟಗಳು? ಕರ್ಕೊಂಡೋಗಿ ಮಲಗಿಸೋಗ್ರಿ. ನೋಡೋಣ ಎದ್ದ ಮೇಲೆ ನನ್ನ ಸರೋತಳ್ಳೇನೋ. ಇಟ್ಕೊಳ್ಳೆ ಸ್ನೇಹ, ಇಟ್ಕೊ. ಅಲ್ಲ, ಯಾರು ಎತ್ಕೊಂಡೋದಂಗೆ 15 ಲಕ್ಷ ದುಡ್ಡನ್ನ? ಸ್ನೇಹ, ನಿಂದೇ ಈ ಕಿತಾಪತಿ. ಇಲ್ಲ ತಾತ, ದೇವ್ರನಿಗೂ ನಾನು ಎತ್ಕೊಂಡಿಲ್ಲ. ಯಾ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ, ನಾನು ಎತ್ಕೊಂಡಿಲ್ಲ ತಾತ ದುಡ್ಡು. ಆಹಾ, ಈ ಕಾಸುಗಳು ನೋಡ್ತಾ ಇದ್ರಿ. ಓ ಹೆಂಗೈತೋ, ಸರ್ಕನೇ ಕೈ ಸಿಕ್ತಂಗೈತೆ. 15 ಲಕ್ಷ ರೂಪಾಯಿ. ಹಾಂ, ಏನು ಹಬ್ಬ. ಇನ್ನು ಮೇಲೆ ಯಾವುದೇ ಕಷ್ಟ ಇಲ್ದಿರ ಆರಾಮಾಗಿ ಜೀವನ ಮಾಡ್ಬೋದು. ನಮ್ಮ ಯಜಮಾನ್ ಯಾವಾಗನ ಸಂಬಳ ತರಲಿ, ಯಾವಾಗನ ಬಿಡಿ, ನಾನು ಮಾತ್ರ ಈ ಕಾಸುಗಳಿಕೊಂಡು ಆರಾಮಾಗಿ ಜೀವನನ ಎಂಜಾಯ್ ಮಾಡಬೇಕು. ಒಂದೊಂದು ರೂಪಾಯಿಗೂ ಕಷ್ಟ ಆಗ್ಬಿಟ್ಟೈತೆ. ಹೆಂಗೋ ಸರೋಜಮ್ಮನವ್ರ ಮನೆಗೆ ಹೋಗಿತ್ತು, ನಂಗೆ ಒಳ್ಳೆ ಲಕ್ಕಿನ ತಂತ ಬಿಡು. ಏನಪ್ಪ ಇದು ಬ್ಯಾಗು ಅಂತ ಅಂದ್ಬಿಟ್ಟು ತೆಗೆದು ನೋಡಿದ್ರೆ ದುಡ್ಡು. ಆ ದುಡ್ಡಿಲ್ದಿದ್ದಕ್ಕೆ ಹುಚ್ಚಿಡ್ತೊಳ್ತಾರೆ, ಆಡಿದ್ರೆ ಆಡ್ತಾಳೆ, ಸತ್ತರೆ ಸಾಯ್ತಾಳೆ. ನನಗೇನಾಗಬೇಕು? ಆಯಮ್ಮನ ಸತ್ತದ್ರೆ ನಾನು ಖುಷಿಯಾಗಿದ್ದೀನಲ್ಲ, ಅಷ್ಟೇ ಸಾಕು. ಎಲ್ಲೆಲ್ಲೂ ನಾನೇ. ನಮ್ಮ ಯಜಮಾನ್ ಬಂದಮೇಲೆ ಹೋಗಿ ಏನು ಬೇಕೋ ಅದೆಲ್ಲ ರೇಷನ್ ತಗೊಂಬರ್ಬೇಕು. ಇನ್ನು ಮಿಕ್ಕಿದ ದುಡ್ಡೆಲ್ಲ ಬ್ಯಾಂಕ್ ಹಾಕಬೇಕು. ಅಷ್ಟೊಂದು ಗಾಡಿ ತಗೊಂಬೇಕು ನಾನು. ಗಾಡಿ ತಗೊಂಬಿಟ್ಟು ಇನ್ನು ಮಿಕ್ಕಿದ ದುಡ್ಡೆಲ್ಲ ಬ್ಯಾಂಕ್ಗೆ ಹಾಕಬೇಕು. ಯಾರಾದವನ ನಮ್ಮ ಮಾವನ ಅದೇ ತಾಳ್ಬಿದ್ದೋಗ್ಬಿಟ್ಟ, ಇವನು ಅಟ್ಟ ಉರ್ದೋಗ. ಏನೆಲ್ಲ ನಾವು ಹೋಗಿ ಸತ್ತಿಗಿತ್ತು ಹೋದ್ನಾ ಹೆಂಗೆ? ಹೋದ್ರೆ ಓದ್ತಾನೆ ಬಿಡು, ಸತ್ತೋತಾನೆ, ನನಗೇನಾಗಬೇಕು? ಚರಣ್ಯ, ಸ್ನೇಹಿ ಬಂದ್ಲಿ, ಎಲ್ಲ ಮುಚ್ಚಬೇಕು. ಓ ಬಾರ ಸ್ನೇಹಿ, ಏನು ಮಾಡ್ತಾಯಿದ್ದೀಯ? ಏನು ಮಾಡಲಿ, ಸುಮ್ಮನೆ ಕೂತಿದ್ದೀನಿ. ಈಗ ಅದೇ ಈ ಮನೆಯೊಳಗಿರೋ ರೇಷನ್ನು ಎಲ್ಲ ಎತ್ಕೊಂಡು ಹೋಗಿ ಬಂದೆ. ನಮ್ಮ ಮನೆಗೆ ಹೋಗ್ತಾ ಇದ್ರಿ ನಾವು. ಓ ಹೌದಾ, ಸರಿ ದೇವ್ರು ಒಳ್ಳೇದು ಮಾಡಲಿ. ಎಲ್ಲಿ ನಿಮ್ಮ ಅಮ್ಮನ? ನಮ್ಮ ಅಮ್ಮನ ಏನೋ ಒಂಥರ ಆಡ್ತಾವಳೆ ಚರಣ್ಯ. ಆ ಕಾಸು ಯಾರು ಎತ್ಕೊಂಡು ಹೋದ್ರು ಅಂತಾನೆ ತಿಳಿತಾ ಇಲ್ಲ. ಅಯ್ಯೋ, ಅದ್ಯಾವ ಕಾಳೇನು ಬಂದಿದ್ದಮ್ಮ ಪಾಪ. ನಿಮ್ಮ ಅಮ್ಮನ ಒಳ್ಳೆ ಹುಚ್ಚಿಟ್ಟೊಳಂಗೆ ಆಡ್ತಾವಳೆ. ನಿಮ್ಮ ಅಮ್ಮನ ನೋಡಿದ್ರೆ ನಂಗೆ ಹೊಟ್ಟೆನೇ ಚುರುಕಂತದ್ಲೆ ಪಾಪ. ನೋಡು ಚರಣ್ಯ, ಎಂಥ ಪರಿಸ್ಥಿತಿ ಬಂತು ನಮ್ಕ. ಯಾರು ಎತ್ಕೊಂಡು ಹೋದ್ರು ಅಂತಾನೆ ತಿಳಿತಾ ಇಲ್ಲ. ಅಲ್ಲ, ಅಷ್ಟೊಂದು ಕಾಸುಗಳು ಹುಷಾರಾಗಿ ಇಕ್ಕೊಬೇಕು ಅಂತ ತಿಳಿಯಲ್ಲೇ ನಿಮ್ಮ ತಾತನವ್ರ ಮನೆಗೆ ಇಕ್ಬೇಕಾಗಿತ್ತು. ಇಲ್ಲಿಗೇನು ಕಿತ್ಕೊಂಬಂದಿರೋದು ನೀವು? ಅಯ್ಯೋ, ನಮ್ಮ ಅಮ್ಮನ ಹೇಳಿದ ಮಾತು ಕೇಳಲ್ಲ. ಇವಾಗ ನೋಡು, ಹೋಯ್ತು ಅನ್ಯಾಯವಾಗ ಕಾಸು. ಸರಿ ಚರಣ್ಯ, ಓದ್ತೀನಿ ನಾನು, ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಸರಿ ಹೋಗು. ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತೀರಿ, 15 ಲಕ್ಷ ಹೋಗದೆ ಅಂತ. ಓ, ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಬೇರೆ ಹೋಗು. ಅದೊಂದು ಉದ್ಯೋಗ ಮಾಡು, ಪೊಲೀಸ್ ಕಂಪ್ಲೇಂಟ್. ಅಯ್ಯೋ ಹೋಗಮ್ಮ, ಎಷ್ಟೋ ಲಕ್ಷಕ್ಕೆ ಕಳ್ಕೊಂಡಿದ್ದಾರೆ, ಬಾಯಿ ಮುಚ್ಕೊಂಡವ್ರೆ. ನೀನು ಅದು ಕಳ್ಕೊಂಡಿರೋ 15 ಲಕ್ಷಕ್ಕೆ ಪೊಲೀಸ್ ಕಂಪ್ಲೇಂಟ್ ಬೇಡಕ್ಕೆ ಬರಕೋತೀಯ? ಹೋಗಿ ನೀವು, ಹೋಗು, ಕ್ಯಾಶ್ ನೋಡೋಕೆ ಹೋಗಿ. ಹಂಗಂತೀಯ? ಅದು ಯಾರು ಬಂದು ಎತ್ಕೊಂಡೋದ್ರೆ ಏನು ಕತೆನೋ? ಪೊಲೀಸರು ನಿಮ್ಗೆ ಪ್ರಶ್ನೆಗಳಾಗ್ತಾರೆ, ನೀವು ಯಾಕೆ ಇಲ್ಲಿಗೆ ಬಂದ್ರಿ, ನೀವು ಯಾಕೆ ಅಲ್ಲಿಗೆ ಹೋದ್ರಿ ಅಂತ. ಅವಾಗ ಈ ಒಂದೋಗಿ ಇನ್ನೊಂದು ಆಗ್ತದೆ. ಹೋಗು, ಆಗಲಿ ನಮ್ಮ ತಾತನ ಕೇಳ್ತೀನಿ. ಕೇಳೋಗು. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳಂತ, ಪೊಲೀಸ್ ಕಂಪ್ಲೇಂಟ್. ನನ್ನ CC ಕ್ಯಾಮ್ರಾಗೆ ಹಾಕ್ಬಿಟ್ಟಾಳೆ, ಯಾರು ಹೋದ್ರು ಯಾರು ಬಂದರು ಅನ್ನೋಕ್ಕ. ಮುಂದುವರಿಯುವುದು.